ಹೆಲೋ ಯೂಟ್ಯೂಬ್. ಒಂದೂರಲ್ಲಿ ಒಬ್ಬ ಸಾಧು ಇದ್ದ. ಅವನು ದೇವರ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ. ಆ ಸಾಧು ಒಂದಿನ ಒಂದು ಮರದ ಕೆಳಗಡೆ ಕೂತ್ಕೊಂಡು ದೇವ್ರ ಧ್ಯಾನ ಮಾಡ್ತಿದ್ದ. ಇದ್ದಕ್ಕಿದ್ದಂತೆ ಸುನಾಮಿ ಬರಕ್ ಶುರು ಆಯ್ತು. ಎಲ್ಲ ಕಡೆ ನೀರು ತುಂಬೋಯ್ತು. ಎಲ್ಲರೂ ತಮ್ಮ ಜೀವನ ಉಳಿಸ್ಕೊಳ್ಳಕ್ಕೆ ಮೇಲ್ಗಡೆ ಓಡಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಒಬ್ಬ ವ್ಯಕ್ತಿ ಆ ಸಾಧುನ ನೋಡಿ, ಈ ಪರಿಸ್ಥಿತಿಲೂ ಈ ಮರದ ಕೆಳಗಡೆ ಕೂತ್ಕೊಂಡು ಇವನು ಧ್ಯಾನ ಮಾಡ್ತಾ ಇದ್ದಾನಲ್ಲ, ತನ್ನ ಜೀವ ಉಳಿಸ್ಕೊಳ್ಳಕ್ಕೆ ಯಾಕೆ ಓಡ್ತಾ ಇಲ್ಲ ಅಂತ ಅವನ ಹತ್ರ ಬಂದು ಕೇಳ್ತಾನೆ. ಸಾಧು, ಸುನಾಮಿ ಬರ್ತಾ ಇದೆ, ಇಷ್ಟೊಂದು ನೀರು ತುಂಬ ಹೋಗ್ತಾ ಇದೆ, ನನ್ನ ಜೊತೆ ಬನ್ನಿ, ಮೇಲ್ಗಡೆ ಹೋಗೋಣ, ಇಲ್ಲಾಂದ್ರೆ ನೀವು ನೀರಲ್ಲಿ ಮುಳುಗಿ ಸತ್ತೋಗ್ತೀರಾ ಅಂತ ಹೇಳ್ದ. ಆಗ ಸಾಧು ಹೇಳ್ದ, ನನಗೇನು ಆಗಲ್ಲ, ನನಗೇನಾಗಕ್ ಸಾಧ್ಯ, ನಾನು ಇಷ್ಟೊಂದು ದೇವ್ರ ಧ್ಯಾನ ಮಾಡ್ತಾ ಇದ್ದೀನಿ, ದೇವರೇ ನನ್ನ ಬದುಕಿಸ್ತಾನೆ, ನೀನು ಹೋಗು ಅಂತ ಹೇಳ್ದ. ನಿಧಾನಕ್ಕೆ ನೀರು ಸಾಧುನ ಸೊಂಟದವರೆಗೂ ಬಂದವು. ಎಲ್ಲಾ ಜನ ಹಡಗುಗಳನ್ನ ತಗೊಂಡು ಹೋಗಕ್ಕೆ ಶುರು ಮಾಡಿದ್ರು. ಆದ್ರೂ ಆ ಸಾಧು ಅಲ್ಲಿಂದ ಹೋಗ್ತಾನೆ ಇರ್ಲಿಲ್ಲ. ಆ ಜನರಲ್ಲಿ ಇನ್ನೊಬ್ಬ ಹೇಳ್ದ, ಹೇ ಸಾಧು, ಸೊಂಟದವರೆಗೂ ನೀರು ಬಂದಿದೆ, ಮುಳುಗ್ತೀರಾ, ಬನ್ನಿ, ನನ್ನ ಹಡಗಲ್ಲಿ ಜಾಗ ಇದೆ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಆದ್ರೂ ಆ ಸಾಧು, ಇಲ್ಲ, ನೀವು ಹೋಗಿ, ಆ ದೇವರೇ ನನ್ನ ಬಂದು ಕಾಪಾಡ್ತಾನೆ, ನಾನು ಇಷ್ಟು ಕಷ್ಟಪಟ್ಟು ಧ್ಯಾನ ಮಾಡ್ತಾ ಇದ್ದೀನಿ, ದೇವರು ಬಂದು ನನ್ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ದ. ಆ ಹಡಗಲ್ಲಿದ್ದ ವ್ಯಕ್ತಿಯು ಅಲ್ಲಿಂದ ಹೋದ. ಸ್ವಲ್ಪ ಸಮಯ ಆದ್ಮೇಲೆ ತುಂಬಾ ನೀರು ಬಂದವು. ಆ ಸಾಧು ಮರ ಮೇಲೆ ಏರಿ ಕೂತ್ಕೊಂಡು ಅಲ್ಲೇ ಧ್ಯಾನ ಮಾಡ್ತಾ ಇದ್ದ. ಎಷ್ಟು ನೀರು ಬಂದವು ಅಂದ್ರೆ ಜನ ಎಲ್ಲ ಹೆಲಿಕಾಪ್ಟರ್ ಅಲ್ಲಿ ಹೋಗಕ್ಕೆ ಶುರು ಮಾಡಿದ್ರು. ಆದ್ರೂ ಆ ಸಾಧು ಮರ ಹತ್ತಿ ಅಲ್ಲೇ ಧ್ಯಾನ ಮಾಡಕ್ ಶುರು ಮಾಡಿದ್ದ. ಅದರಲ್ಲಿ ಒಂದು ಕೊನೆ ಹೆಲಿಕಾಪ್ಟರ್ ಸಾಧು ಹತ್ರ ಬಂದು, ಹೆಲಿಕಾಪ್ಟರ್ ಇದ್ದ ವ್ಯಕ್ತಿ ಸಾಧು ಹತ್ರ ಒಂದು ಹಗ್ಗನ ಬಿಟ್ಟು, ಹೇ ಸಾಧು, ಈ ಹಗ್ಗ ಹಿಡ್ಕೊಂಡು ನನ್ನ ಹೆಲಿಕಾಪ್ಟರ್ ಅಲ್ಲಿ ಬನ್ನಿ, ತುಂಬಾ ನೀರು ಬರ್ತಾ ಇದೆ, ಇಲ್ಲ ಅಂದ್ರೆ ನೀವು ಉಳಿಯಲ್ಲ, ಮುಳುಗಿ ಸಾಯ್ತೀರಾ, ಬನ್ನಿ ಅಂತ ಕೇಳ್ದ. ಇದೇ ಕೊನೆ ಹೆಲಿಕಾಪ್ಟರ್, ಬದುಕಬೇಕು ಅಂತಂದ್ರು ನಿಮ್ಮನ್ನ ಕಾಪಾಡಕ್ಕೆ ಯಾರು ಬರಲ್ಲ, ಬನ್ನಿ ನನ್ನ ಜೊತೆ, ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ದ. ಸಾಧು ಹೇಳ್ದ, ನೀನು ಮೊದಲು ಈ ಹಗ್ಗನ ವಾಪಸ್ ಎಳ್ಕೊ, ನನಗೆ ದೇವ್ರ ಮೇಲೆ ಪೂರ್ತಿ ವಿಶ್ವಾಸ ಇದೆ, ದೇವ್ರು ಬಂದು ನನ್ನ ಕಾಪಾಡ್ತಾನೆ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ದ. ಆ ಹೆಲಿಕಾಪ್ಟರ್ ಅಲ್ಲಿದ್ದ ವ್ಯಕ್ತಿಯು ಕೂಡ ಅಲ್ಲಿಂದ ಹೋದ. ಸುನಾಮಿ ಜೋರಾಗಿ ಬಂದು ಎಲ್ಲಾ ಮರಗಳು ಮುಳುಗೋದವು. ಸಾಧು ಕೂತಿದ್ದ ಮರ ಕೂಡ ಮುಳುಗೋಯ್ತು. ಸಾಧು ಕೊನೆಗೆ ನೀರಲ್ಲಿ ಮುಳುಗಿ ಸತ್ತೋದ. ಸಾಧು ಸತ್ತೋದ್ಮೇಲೆ ಅವನು ದೇವ್ರ ಹತ್ರ ಹೋದ. ಆಮೇಲೆ ದೇವರಿಗೆ ಕೇಳ್ದ, ಹೇ ದೇವ್ರೆ, ನಾನು ನನ್ನ ಇಡೀ ಜೀವನ ನಿನ್ನ ತಪಸ್ಸಿನಲ್ಲಿ ಕಳೆದೆ, ನಿನಗೋಸ್ಕರ ನಾನು ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸಿದೆ, ನಿನ್ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದೆ, ನೀನು ಬರ್ತೀಯಾ, ಬಂದು ನನ್ನನ್ನ ಕಾಪಾಡ್ತೀಯ ಅಂತ ಎಷ್ಟು ನಂಬಿಕೆ ಇಟ್ಟಿದ್ದೆ, ಆದ್ರೆ ನಾನು ನೀರಲ್ಲಿ ಮುಳುಗಿ ಸತ್ತೋದ್ರು ಕೊನೆಗೆ ನೀನು ಬರ್ಲೇ ಇಲ್ಲ, ಯಾಕೆ ಹೇಗ್ ಮಾಡ್ದೆ, ನೀನು ನನಗೆ ದೊಡ್ಡ ಮೋಸ ಮಾಡ್ದೆ ಅಂತ ಹೇಳ್ದ. ಆಗ ದೇವರು ಹೇಳಿದ್ರು, ಹೇ ಮೂರ್ಖ ಮನುಷ್ಯ, ಒಂದಲ್ಲ ಎರಡಲ್ಲ 3 ಸತಿ ನಿನ್ನನ್ನ ಕಾಪಾಡಕ್ ಬಂದಿದ್ದೆ, ಆ 3 ಸತಿ ಬಂದಿದ್ದು ಮತ್ತಾರೂ ಅಲ್ಲ, ನಾನೇ. ಮೊದಲನೇದಾಗಿ ಮನುಷ್ಯ, ಎರಡನೇದಾಗಿ ಹಡಗಿನಲ್ಲಿ, ಮೂರನೇದಾಗಿ ಹೆಲಿಕಾಪ್ಟರ್ ಅಲ್ಲಿ 3 ಸತಿ ವಿಧವಾದ ರೀತಿಯಲ್ಲಿ ಅಪಾರ್ಚುನಿಟೀಸ್ ನ ತಗೊಂಡು ಬಂದಿದ್ದೆ. ಆದ್ರೆ ಮೂರ್ಖನಾದ ನೀನು ನನ್ನನ್ನ ಗುರ್ತು ಹಿಡಿಲೇ ಇಲ್ಲ, ಪ್ರತಿ ಸತಿ ಬಂದಿರುವ ಅಪಾರ್ಚುನಿಟೀಸ್ ನ ನೀನು ಮಿಸ್ ಮಾಡ್ಕೊಂಡೆ. ಫ್ರೆಂಡ್ಸ್, ಇದೇ ತರ ದೇವರು ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ಸತಿ ಅಪಾರ್ಚುನಿಟೀಸ್ ನ ಕೊಡ್ತಾನೆ ಇರ್ತಾನೆ. ಆದ್ರೆ ನಾವು ಅದನ್ನ ಗುರ್ತು ಹಿಡಿಯೋದ್ರಲ್ಲಿ ಫೇಲ್ ಆಗ್ತೀವಿ. ಬಂದಿರುವ ಅಪಾರ್ಚುನಿಟೀಸ್ ನ ಯೂಸ್ ಮಾಡ್ಕೊಳ್ಳದೆ ನಮ್ದೇ ಆದ ವಿಚಾರದಲ್ಲಿ ಇರ್ತೀವಿ. ಕೊನೆಗೆ ದೇವ್ರ ಮೇಲೆ ಬ್ಲೇಮ್ ಮಾಡ್ತೀವಿ. ಯಾವುದೋ ಆಗದೆ ಇರುವ ವಸ್ತು ಬಗ್ಗೆನೆ ಥಿಂಕ್ ಮಾಡಿ ಬಂದಿರುವ ಅಪಾರ್ಚುನಿಟೀಸ್ ಕೂಡ ಕಳ್ಕೊಂಡ್ ಬಿಡ್ತೀವಿ. ಜೀವನದಲ್ಲಿ ಬರುವ ಸಣ್ಣ ಸಣ್ಣ ಸಂತೋಷಗಳನ್ನ ನಾವು ಅನುಭವಿಸೋದ್ ಬಿಟ್ಬಿಟ್ಟು ಅದನ್ನ ನೆಗ್ಲೆಕ್ಟ್ ಮಾಡಿ ಜೀವನ ಪೂರ್ತಿ ದುಃಖದಲ್ಲೇ ಕಳಿತೀವಿ. ಫ್ರೆಂಡ್ಸ್, ಒಳ್ಳೆ ಸಮಯ ಬರುತ್ತೆ, ಒಳ್ಳೆ ಸಮಯ ಬರ್ಲಿ, ಅದನ್ನ ಮಾಡ್ತೀನಿ ಅನ್ನೋ ವಿಚಾರನ ಬಿಟ್ಟು ಬಂದಿರುವ ಸಮಯನ ಗುರ್ತಿಸ್ಕೊಳ್ಳಿ. ಬಂದಿರುವ ಅಪಾರ್ಚುನಿಟೀಸ್ ನ ಯೂಸ್ ಮಾಡ್ಕೊಂಡು ನಿಮ್ಮ ಡ್ರೀಮ್ಸ್ ನ ಅಚೀವ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.